ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಲ್ಲಿಗೆ ಹೂ ತನ್ನ ಅಂದ, ಮೃದುವಾದ ಬಿಳಿ ಬಣ್ಣ ಹಾಗೂ ಅದ್ಭುತ ಪರಿಮಳದಿಂದ ಎಲ್ಲರ ಮನಸ್ಸನ್ನು ಸೂರೆಗೊಳಿಸುತ್ತದೆ. ಗುಲಾಬಿ ನಂತರ ಅತ್ಯಂತ ಜನಪ್ರಿಯ ಹೂವೆಂದರೆ ಅದು ಮಲ್ಲಿಗೆ. ವಿಶೇಷವಾಗಿ ಮಹಿಳೆಯರಿಗೆ ಇದು ಅಚ್ಚುಮೆಚ್ಚು. ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲದೆ ಮಲ್ಲಿಗೆಯ ಸುವಾಸನೆಯು ಆರೋಗ್ಯಕ್ಕೂ ಮನಃಶಾಂತಿಗೂ ಮತ್ತು ದಾಂಪತ್ಯ ಜೀವನಕ್ಕೂ ಹಲವು ಪ್ರಯೋಜನಗಳನ್ನು ನೀಡುತ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೂಗಳಿಗೆ ವಿಶೇಷವಾದ ಸ್ಥಾನವಿದೆ. ಅವುಗಳಲ್ಲಿ ತನ್ನ ಅಗಾಧ ಸುಗಂಧ ಮತ್ತು ಶುಭ್ರ ಬಿಳಿ ಬಣ್ಣದಿಂದಲೇ ಹೂಗಳ ರಾಣಿ ಎಂದು ಖ್ಯಾತಿಯನ್ನು ಪಡೆದಿರುವುದು ಮಲ್ಲಿಗೆ ಹೂ. ಮಲ್ಲಿಗೆ ಕೇವಲ ಒಂದು ಹೂವಲ್ಲ, ಅದು ಪವಿತ್ರತೆ, ಶುದ್ಧತೆ ಮತ್ತು ಸೌಂದರ್ಯದ ಪ್ರತೀಕ. ಪ್ರಾಚೀನ ಕಾಲದಿಂದಲೂ ಸಹ ದೇವರ ಪೂಜೆಯಿಂದ ಹಿಡಿದು ಸಾಹಿತ್ಯದ ವರ್ಣನೆಯವರೆಗೂ ಸಹ ಮಲ್ಲಿಗೆಯ ಸುಗಂಧ ಅಚ್ಚಳಿಯದೆ ಉಳಿದುಕೊಂಡಿದೆ. ಸೂರ್ಯ ಮುಳುಗಿದ ಮೇಲೆ ಇಡೀ ಪರಿಸರದಲ್ಲಿ ತನ್ನ ಅಮಲೇರಿಸುವ ಸುಗಂಧದಿಂದ ಆವರಿಸಿರುವ ಈ ಸುಂದರ ಮಲ್ಲಿಗೆಯ ಧಾರ್ಮಿಕ ಮಹತ್ವ ಮತ್ತು ಆರೋಗ್ಯ ಲಾಭಗಳ ಬಗ್ಗೆ ನಮ್ಮ ಈ ವಿಡಿಯೋ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ಅಂದರೆ ಅಚ್ಚುಮೆಚ್ಚು. ಸಾಂಪ್ರದಾಯಿಕ ಉಡುಗೆ ತೊಟ್ಟರೆ ಮಲ್ಲಿಗೆ ಇರಲೇಬೇಕು. ಮುಡಿಯನ್ನ ಅಲಂಕರಿಸುವ ಮಲ್ಲಿಗೆ ಹೂವಿನ ಘಮವು ಮೂಗಿಗೆ ಬಡಿದ್ರೆ ಕೆಲವರಿಗೆ ತಲೆನೋವು ಶುರುವಾಗುತ್ತದೆ. ಹೀಗಾಗಿ ಕೆಲವರು ಆ ಮಲ್ಲಿಗೆಯ ಪರಿಮಳವನ್ನು ಅಷ್ಟಾಗಿ ಇಷ್ಟಪಡುವುದಿಲ್ಲ. ಆದರೆ ಮಲ್ಲಿಗೆ ಸುವಾಸನೆಯಿಂದಲೂ ಆರೋಗ್ಯ ಪ್ರಯೋಜನಗಳು ಇವೆಯಂತೆ. ಈ ಕುರಿತಾದ ಮಾಹಿತಿ ಇಲ್ಲಿದೆ. ಮಲ್ಲಿಗೆ ಹೆಸರು ಕೇಳಿದ ತಕ್ಷಣ ಹೆಂಗಳೆಯರ ಕಿವಿ ನೆಟ್ಟಗಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ಹೂ ಮುಡಿಯುವುದು ಎಂದರೆ ತುಂಬಾನೇ ಇಷ್ಟ. ಇನ್ನು ಕೆಲವರು ಈ ಹೂವಿನ ಸುವಾಸನೆಯನ್ನು ಇಷ್ಟಪಡುತ್ತಾರೆ. ಮಲ್ಲಿಗೆಯಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದ್ದು ಇದರ ಲಾಭಗಳು ಅತ್ಯಧಿಕ. ಘಮ ಬೀರುವ ಈ ಹೂ ಮುಡಿಯುವುದು ಮಾತ್ರ ಇದರಿಂದ ಸುವಾಸನೆಯನ್ನು ತೆಗೆದುಕೊಳ್ಳುವುದರಿಂದ ಆರೋಗ್ಯ ಪ್ರಯೋಜನಗಳಿವೆ ಎಂಬುದು ಎಷ್ಟೋ ಜನರಿಗೆ ತಿಳಿದೇ ಇಲ್ಲ. ಹೂ ಮುಡಿಯುವ ಮುನ್ನ ಇದರ ಆರೋಗ್ಯ ಲಾಭಗಳನ್ನು ಮೊದಲು ತಿಳಿದುಕೊಳ್ಳಿ. ಮಲ್ಲಿಗೆಯ ಸುವಾಸನೆಯ ಆರೋಗ್ಯದ ಪ್ರಯೋಜನಗಳೇನು? ಮಲ್ಲಿಗೆಯ ಸುವಾಸನೆಯು ಮನಸ್ಸನ್ನು ಶಾಂತಗೊಳಿಸಿ ಇದು ಒತ್ತಡ ಹಾಗೂ ಆತಂಕವನ್ನು ಕಡಿಮೆ ಮಾಡುತ್ತದೆ. ಮಲ್ಲಿಗೆಯ ಘಮವು ನಿದ್ರಾಹೀನತೆಗೆ ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ. ಇದರ ಘಮ ತೆಗೆದುಕೊಳ್ಳುವುದು ನಿದ್ರೆಯನ್ನು ಉತ್ತೇಜಿಸಲು ಸಹಕಾರಿಯಾಗಿದೆ. ನಿಯಮಿತವಾಗಿ ಮಲ್ಲಿಗೆ ಸುವಾಸನೆ ತೆಗೆದುಕೊಳ್ಳೋದ್ರಿಂದ ಮನಸ್ಸು ಹಗುರವಾಗುತ್ತದೆ. ಇದು ಮನಸ್ಥಿತಿಯನ್ನು ಸುಧಾರಿಸಿ ಖಿನ್ನತೆಯನ್ನು ದೂರ ಮಾಡುತ್ತದೆ. ಮಲ್ಲಿಗೆಯ ಮಹತ್ವ. ಮಲ್ಲಿಗೆ ಪ್ರಮುಖವಾಗಿ ರಾತ್ರಿ ಸಮಯದಲ್ಲಿ ಅರಳುವಂತಹ ಸುಗಂಧ ಬೀರುವಂತಹ ಪುಷ್ಪ. ಇದನ್ನು ಜಾಸ್ಮಿನಮ್ ಎಂಬ ಕುಟುಂಬಕ್ಕೆ ಸೇರಿಸಲಾಗಿದೆ. ಮಲ್ಲಿಗೆಯ ಮೂಲ ನಮ್ಮ ಭಾರತ ದೇಶ, ಅದರಲ್ಲಿಯೂ ವಿಶೇಷವಾಗಿ ಹಿಮಾಲಯದ ತಪ್ಪಲು ಮತ್ತು ನಮ್ಮ ದಕ್ಷಿಣ ಭಾರತದ ಬಯಲು ಪ್ರದೇಶಗಳಲ್ಲಿ ಇದು ಸಹಸ್ರಾರು ವರ್ಷಗಳಿಂದಲೂ ಬೆಳೆಯಲ್ಪಟ್ಟಿರುತ್ತದೆ. ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ತಮ್ಮ ಆಶ್ರಮದಲ್ಲಿ ಶ್ರೇಷ್ಠ ಸುಗಂಧಕ್ಕಾಗಿ ಮತ್ತು ತಮ್ಮ ಯಜ್ಞ ಯಾಗಾದಿಗಳಲ್ಲಿ ಪವಿತ್ರ ದ್ರವ್ಯವಾಗಿ ಬಳಸಲು ಮಲ್ಲಿಗೆಯನ್ನು ಬಳಸುತ್ತಿದ್ದರು. ಹಗಲಿನಲ್ಲಿ ಅರಳುವ ಹೂಗಳು ಚಿಟ್ಟೆ ಅಥವಾ ಜೇನು ನೊಣಗಳನ್ನು ಪರಾಗಸ್ಪರ್ಶಕ್ಕಾಗಿ ಆಕರ್ಷಿಸುತ್ತವೆ. ಆದರೆ ರಾತ್ರಿ ಸಂಚರಿಸುವಂಥ ಪತಂಗಗಳನ್ನು ಪರಾಗಸ್ಪರ್ಶಕ್ಕಾಗಿ ಆಕರ್ಷಿಸಲು ಮಲ್ಲಿಗೆ ರಾತ್ರಿ ಸಮಯದಲ್ಲಿ ಅರಳುತ್ತದೆ. ಕತ್ತಲಲ್ಲಿ ಬಣ್ಣ ಕಾಣದಿದ್ದರೂ ಸಹ ಗಾಢವಾದ ಸುಗಂಧದ ಮೂಲಕವೇ ಮಲ್ಲಿಗೆ ಪತಂಗಗಳನ್ನು ತನ್ನತ್ತ ಆಕರ್ಷಿಸುತ್ತವೆ. ಆದ್ದರಿಂದ ಮಲ್ಲಿಗೆಯನ್ನು ರಾತ್ರಿಯ ರಾಣಿ ಎಂದೇ ಕರೆಯಲಾಗುತ್ತದೆ. ಮಲ್ಲಿಗೆ ಬಹಳ ಮಂಗಳಕರ ಪುಷ್ಪ. ಯಾವುದೇ ಶುಭ ಕಾರ್ಯವಾಗಲಿ, ಪೂಜೆಯಾಗಲಿ, ಹಬ್ಬ ಹರಿದಿನವಾಗಲಿ ಮಲ್ಲಿಗೆಯ ಬಳಕೆ ಇದ್ದೇ ಇರುತ್ತದೆ. ನಮ್ಮ ದಕ್ಷಿಣ ಭಾರತದ ಮಹಿಳೆಯರಿಗೆ ಮಲ್ಲಿಗೆಯನ್ನು ಮುಡಿಯದೇ ಇದ್ದರೆ ಶೃಂಗಾರ ಪೂರ್ಣಗೊಳ್ಳುವುದಿಲ್ಲ. ಮಲ್ಲಿಗೆಯನ್ನು ಮುಡಿಯುವುದು ಮಂಗಳಕರ ಮತ್ತು ಸೌಭಾಗ್ಯದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಈ ಮಲ್ಲಿಗೆಯು ನಮ್ಮ ಕರ್ನಾಟಕದ ಸಾವಿರಾರು ರೈತಾಪಿ ಕುಟುಂಬಗಳ ಬೆನ್ನೆಲುಬಾಗಿದೆ. ಕರ್ನಾಟಕದ 3 ಮಲ್ಲಿಗೆ ತಳಿಗಳಾದ ಉಡುಪಿ ಮಲ್ಲಿಗೆ, ಮೈಸೂರು ಮಲ್ಲಿಗೆ ಮತ್ತು ಹಡಗಲಿ ಮಲ್ಲಿಗೆಗಳಿಗೆ ಜಾಗತಿಕ ಮಟ್ಟದಲ್ಲಿ ಮಾನ್ಯತೆ ದೊರೆತಿರುವುದು ಹೆಮ್ಮೆಯ ವಿಚಾರ. ಮಲ್ಲಿಗೆಯ ಪೌರಾಣಿಕ ಮಹತ್ವ. ಮಲ್ಲಿಗೆ ಭೂಲೋಕಕ್ಕೆ ಬಂದಿರುವ ಕುರಿತಾಗಿ ಒಂದು ರೋಚಕವಾದ ಕಥೆ ಇದೆ. ಪುರಾಣಗಳ ಪ್ರಕಾರ ಮಲ್ಲಿಗೆಯ ವಿವಿಧ ತಳಿಗಳು ಇಂದ್ರದೇವನ ಸ್ವರ್ಗಲೋಕದ ನಂದನವನದಲ್ಲಿ ಇದ್ದವಂತೆ. ದ್ವಾಪರ ಯುಗದಲ್ಲಿ ಪ್ರಭು ಶ್ರೀ ಕೃಷ್ಣ ಪರಮಾತ್ಮರು ತಮ್ಮ ಪತ್ನಿ ಸತ್ಯಭಾಮಿಗಾಗಿ ನಂದನವನದಿಂದ ಪಾರಿಜಾತವನ್ನು ಭೂಲೋಕಕ್ಕೆ ತಂದಾಗ ಅದರೊಂದಿಗೆ ಮಲ್ಲಿಗೆಯಂತಹ ಇತರ ಸುಗಂಧಿತ ಸಸ್ಯಗಳನ್ನು ಸಹ ಭೂಲೋಕಕ್ಕೆ ತಂದರು ಎಂಬ ಉಲ್ಲೇಖವಿದೆ. ಹೀಗಾಗಿ ಮಲ್ಲಿಗೆಯನ್ನು ಸ್ವರ್ಗಲೋಕದ ಪುಷ್ಪ ಅಥವಾ ದೇವಲೋಕದ ಪುಷ್ಪ ಎಂದು ಕರೆಯಲಾಗುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಪ್ರೇಮದ ದೇವರಾದಂತಹ ಕಾಮದೇವನು ಕಬ್ಬಿನ ಬಿಲ್ಲನ್ನು ಮತ್ತು 5 ಬಗೆಯ ಹೂಗಳ ಬಾಣಗಳನ್ನು ಬಳಸುತ್ತಿದ್ದನಂತೆ. ಆ 5 ಪವಿತ್ರ ಹೂಗಳಲ್ಲಿ ಮಲ್ಲಿಗೆಯೂ ಸಹ ಮುಖ್ಯವಾದದ್ದು.
ಮಲ್ಲಿಗೆಯ ತೀವ್ರವಾದ ಸುಗಂಧ ಮನುಷ್ಯನ ಮನಸ್ಸಿನ ಪ್ರೇಮದ ಭಾವನೆಯನ್ನು ಜಾಗೃತಗೊಳಿಸುತ್ತದೆ. ಕಾಮದೇವ ವಸಂತ ಕಾಲದ ಅಧಿಪತಿಯೂ ಹೌದು. ಮಲ್ಲಿಗೆ ವಸಂತ ಹಾಗೂ ಬೇಸಿಗೆ ಕಾಲದಲ್ಲಿ ಹೇರಳವಾಗಿ ಅರಳುವುದರಿಂದ ಇದನ್ನು ಕಾಮದೇವನಿಗೆ ಅತ್ಯಂತ ಪ್ರಿಯವಾದ ಪುಷ್ಪ ಎಂದು ಪರಿಗಣನೆ ಮಾಡಲಾಗುತ್ತದೆ. ಧಾರ್ಮಿಕ ಮಹತ್ವ. ಮಲ್ಲಿಗೆಯ ಹೂ ಅದರ ಬಿಳಿ ಬಣ್ಣ ಮತ್ತು ಪವಿತ್ರ ಸುಗಂಧದಿಂದಲೇ ಹಲವು ದೇವಾನುದೇವತೆಗಳಿಗೆ ಅತ್ಯಂತ ಪ್ರಿಯವಾದದ್ದಾಗಿದೆ. ಮಲ್ಲಿಗೆಯ ಹೂ ಬಿಳಿಯದ್ದಾಗಿದ್ದು ಪ್ರಶಾಂತ ಸುಗಂಧವನ್ನು ನೀಡುವುದರಿಂದಲೇ ಅದನ್ನು ಸಾತ್ವಿಕ ಪುಷ್ಪ ಎಂದು ಕರೆಯಲಾಗುತ್ತದೆ. ದೇವರಿಗೆ ಪೂಜೆಯನ್ನು ಸಲ್ಲಿಸುವಾಗ ನಮ್ಮ ಮನಸ್ಸು ಮಲ್ಲಿಗೆಯಷ್ಟೇ ನಿರ್ಮಲವಾಗಿರಬೇಕು ಎಂಬುದು ಪರಿಶುದ್ಧ ಬಿಳಿ ಬಣ್ಣದ ಮಲ್ಲಿಗೆಯನ್ನು ದೇವರ ಪೂಜೆಯಲ್ಲಿ ಬಳಸುವುದರ ಹಿಂದಿರುವ ಸದುದ್ದೇಶವಾಗಿದೆ. ಮಲ್ಲಿಗೆಯ ಸುವಾಸನೆ ಪೂಜಾ ಸ್ಥಳದಲ್ಲಿ ಧನಾತ್ಮಕ ಕಂಪನಗಳನ್ನು ಸೃಷ್ಟಿಸಿ ಭಕ್ತರಲ್ಲಿ ಏಕಾಗ್ರತೆ ಮತ್ತು ಪ್ರಶಾಂತತೆಯನ್ನು ಮೂಡಿಸುತ್ತದೆ. ಶಾಸ್ತ್ರಗಳ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮರು, ಮಹಾಲಕ್ಷ್ಮೀ ದೇವಿ, ಶಿವ ಪರಮಾತ್ಮರಿಗೆ ಮಲ್ಲಿಗೆ ಎಂದರೆ ಅತಿ ಪ್ರಿಯವಾದದ್ದು. ಶ್ರೀಕೃಷ್ಣ ಪರಮಾತ್ಮರಿಗೆ ಸುಗಂಧಿತ ಪುಷ್ಪಗಳೆಂದರೆ ಬಹಳ ಇಷ್ಟ. ಮಲ್ಲಿಗೆ ಶುದ್ಧ ಬಿಳಿ ಬಣ್ಣ ಶುದ್ಧತೆಯ ಸಂಕೇತ. ಶ್ರೀಕೃಷ್ಣ ಪರಮಾತ್ಮರು ಶುದ್ಧ ಭಕ್ತಿಗೆ ಒಲಿಯುವುದರಿಂದ ಈ ಹೂ ಶ್ರೀಕೃಷ್ಣ ಪರಮಾತ್ಮರ ಪೂಜೆಯಲ್ಲಿ ಅತ್ಯಂತ ಶ್ರೇಷ್ಠ ಎಂದೇ ಪರಿಗಣಿಸಲಾಗುತ್ತದೆ. ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಬೃಂದಾವನದಲ್ಲಿ ಗೋಪಿಕೆಯರೊಂದಿಗೆ ಮಲ್ಲಿಗೆಯ ಬಳ್ಳಿಗಳ ನಡುವೆ ವಿಹರಿಸುತ್ತಿದ್ದರು ಎಂಬ ಉಲ್ಲೇಖವಿದೆ. ಮಲ್ಲಿಗೆಯಿಂದ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಪೂಜಿಸಿದರೆ ಸಮೃದ್ಧಿ ಮತ್ತು ಸಂಪತ್ತು ಲಭಿಸುತ್ತದೆ. ದೇವಾನುದೇವತೆಗಳಿಗೆ ಪ್ರಿಯವಾದ ಹೂವನ್ನು ಅರ್ಪಣೆ ಮಾಡಿ ಪೂಜಿಸಿದರೆ ಶೀಘ್ರ ಫಲ ದೊರೆಯುತ್ತದೆ. ಇದೇ ಕಾರಣಕ್ಕಾಗಿಯೇ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಮಲ್ಲಿಗೆ ಇಲ್ಲದೆ ಪೂಜೆ ಅಪೂರ್ಣ ಎಂಬ ನಂಬಿಕೆ ಇದೆ. ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮೀ ದೇವಿಗೂ ಸಹ ಮಲ್ಲಿಗೆಯ ಸುಗಂಧ ಮತ್ತು ಬಿಳಿ ಬಣ್ಣ ಅತ್ಯಂತ ಪ್ರಿಯವಾದದ್ದು. ಮಹಾಲಕ್ಷ್ಮೀ ದೇವಿಗೆ ಮೀಸಲಾದ ಶುಕ್ರವಾರದಂದು ಮಲ್ಲಿಗೆಯ ಪುಷ್ಪದಿಂದ ಅರ್ಚನೆಯನ್ನು ಮಾಡೋದ್ರಿಂದ ದೇವಿಯು ಪ್ರಸನ್ನಳಾಗಿ ಮನೆಯಲ್ಲಿ ಐಶ್ವರ್ಯ ಮತ್ತು ಸೌಭಾಗ್ಯವನ್ನು ಕರುಣಿಸುತ್ತಾರೆ ಎಂಬ ಪ್ರತೀತಿ ಇದೆ. ಜ್ಞಾನ ದೇವತೆಯಾದ ಸರಸ್ವತಿ ಮಾತೆ ಶ್ವೇತಾಂಬರಿ ಅಂದರೆ ಬಿಳಿ ವಸ್ತ್ರಧಾರಿಣಿ ಸರಸ್ವತಿ ದೇವಿಗೆ ಕೆಂಪು ಅಥವಾ ಗಾಢ ಬಣ್ಣದ ಹೂಗಳಿಗಿಂತ ಮಲ್ಲಿಗೆಯಂತಹ ಬಿಳಿ ಪುಷ್ಪಗಳೇ ಹೆಚ್ಚು ಪ್ರಿಯವಾಗಿವೆ. ಮಲ್ಲಿಗೆಯ ಶುಭ್ರ ಬಿಳಿ ಬಣ್ಣವು ನಿರ್ಮಲ ಮನಸ್ಸು ಮತ್ತು ಪರಿಶುದ್ಧ ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಸರಸ್ವತಿ ದೇವಿ ಬುದ್ಧಿಶಕ್ತಿಯ ದೇವತೆ. ಮಲ್ಲಿಗೆಯ ಸುವಾಸನೆಯು ಮೆದುಳನ್ನು ಶಾಂತಗೊಳಿಸಿ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿಯನ್ನು ವೃದ್ಧಿ ಮಾಡಲು ಸಹಾಯ ಮಾಡುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿಯನ್ನು ಮೂಡಿಸಲು ಪೂರಕವಾದಂತಹ ಪರಿಸರವನ್ನು ನಿರ್ಮಿಸುತ್ತದೆ. ಇದೇ ಕಾರಣಕ್ಕಾಗಿಯೇ ಮಲ್ಲಿಗೆ ಸರಸ್ವತಿ ದೇವಿಗೆ ಬಹಳ ಪ್ರಿಯವಾದ ಪುಷ್ಪ. ಸರಸ್ವತಿ ದೇವಿಗೆ ಮೀಸಲಾದಂಥ ವಸಂತ ಪಂಚಮಿಯ ದಿನದಂದು ಮಲ್ಲಿಗೆಯಿಂದ ಅರ್ಚನೆಯನ್ನು ಮಾಡುವುದು ಅತ್ಯಂತ ಮಂಗಳಕರ. ಶಿವ ಪರಮಾತ್ಮರಿಗೂ ಬಿಳಿ ಬಣ್ಣದ ಹೂಗಳೆಂದರೆ ಬಹಳ ಅಚ್ಚುಮೆಚ್ಚು. ಶಿವಪುರಾಣದ ಪ್ರಕಾರ ಮಲ್ಲಿಗೆಯಿಂದ ಶಿವದೇವರನ್ನು ಪೂಜಿಸುವುದರಿಂದ ಮೋಕ್ಷ ಮತ್ತು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯ ಹೆಸರೇ ಮಲ್ಲಿಗೆಯೊಂದಿಗೆ ಬೆಸೆದುಕೊಂಡಿದೆ. ಮಲ್ಲಿಗೆಯ ಔಷಧೀಯ ಲಾಭಗಳು. ಮಲ್ಲಿಗೆಯ ಅತ್ಯಂತ ದೊಡ್ಡ ಗುಣವೆಂದರೆ ಅದರ ಸುಗಂಧ. ಮಲ್ಲಿಗೆಯ ಸುಗಂಧ ಮೆದುಳಿನಲ್ಲಿ ಎಂಡೋರ್ಫಿನ್ ಎಂಬ ಸಂತಸದ ಹಾರ್ಮೋನನ್ನು ಬಿಡುಗಡೆ ಮಾಡಿಸುತ್ತದೆ. ಈ ಹಾರ್ಮೋನ್ ಆತಂಕವನ್ನೆಲ್ಲ ದೂರಾಗಿಸಿ ತಕ್ಷಣವೇ ಮನಸ್ಸನ್ನು ಶಾಂತಗೊಳಿಸುತ್ತದೆ. ರಾತ್ರಿ ಮಲಗುವ ಮೊದಲು ಮಲ್ಲಿಗೆಯ ಸುವಾಸನೆಯನ್ನು ಹೀರಿಕೊಳ್ಳೋದ್ರಿಂದ ಗಾಢವಾದ ಮತ್ತು ನೆಮ್ಮದಿಯ ನಿದ್ರೆ ಬರುತ್ತದೆ. ಮಲ್ಲಿಗೆಯ ಎಣ್ಣೆಯು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಮಲ್ಲಿಗೆ ಎಣ್ಣೆಯಲ್ಲಿರುವಂಥ ಆಂಟಿ ಆಕ್ಸಿಡೆಂಟ್ಗಳು ಚರ್ಮ ಸುಕ್ಕಾಗುವುದನ್ನು ತಡೆಯುತ್ತವೆ. ಮಲ್ಲಿಗೆ ಎಣ್ಣೆಯನ್ನು ಕೂದಲಿಗೆ ಲೇಪಿಸಿಕೊಳ್ಳೋದ್ರಿಂದ ಕೂದಲಿನ ಬುಡ ಬಲಗೊಳ್ಳುತ್ತದೆ. ಮಲ್ಲಿಗೆ ಶೀತಕಾರಿ ಗುಣವನ್ನು ಹೊಂದಿರುತ್ತದೆ. ಮಲ್ಲಿಗೆಯ ಎಲೆಗಳನ್ನು ಅಗಿಯುವುದರಿಂದ ಬಾಯಿಯ ಹುಣ್ಣು ಶಮನವಾಗುತ್ತದೆ ಎಂದು ಆಯುರ್ವೇದ ಶಾಸ್ತ್ರಗಳು ಉಲ್ಲೇಖಿಸುತ್ತವೆ. ಕಣ್ಣುರಿ ಉಂಟಾದಾಗ ತಾಜಾ ಮಲ್ಲಿಗೆ ಹೂಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ತಂಪು ದೊರೆತು ಉರಿ ಕಡಿಮೆಯಾಗುತ್ತದೆ. ಮಲ್ಲಿಗೆ ಎಲೆಯ ರಸವನ್ನು ಗಾಯಕ್ಕೆ ಲೇಪಿಸಿದರೆ ಗಾಯ ಬೇಗನೆ ವಾಸಿಯಾಗುತ್ತದೆ. ಆತ್ಮೀಯರೇ, ಮಲ್ಲಿಗೆಯ ಹೂವಿನ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ನಮಗೆ ಗೊತ್ತೇ ಇಲ್ಲದಂಥ ಅಪಾರವಾದ ಆರೋಗ್ಯ ಪ್ರಯೋಜನಗಳನ್ನು ದಾಸವಾಳದ ಎಲೆಗಳು ಹೊಂದಿವೆ. ತಿಳಿದುಕೊಂಡರೆ ಆಶ್ಚರ್ಯಪಡುವಂತೆ ಆಗುತ್ತದೆ. ನಿಮ್ಮ ಮನೆಯಲ್ಲಿ ದಾಸವಾಳ ಗಿಡ ಇದ್ದರೆ ಖಂಡಿತವಾಗಿಯೂ ಈ ವಿಷಯಗಳು ನಿಮಗೆ ತಿಳಿದಿರಬೇಕು.
ದಾಸವಾಳ ಗಿಡವನ್ನು ಮನೆಯಲ್ಲಿ ಬೆಳೆಸಬಹುದಾ ಇಲ್ಲವಾ ಎಂಬ ಪ್ರಶ್ನೆ ತುಂಬ ಜನರು ಈಗಾಗಲೇ ಕೇಳಿದ್ದಾರೆ. ಅದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ದಾಸವಾಳ ಹೂವನ್ನೋದು ಒಂದೇ ಕಾಲದಲ್ಲಿ ಅಲ್ಲದೆ ಎಲ್ಲ ಕಾಲಗಳಲ್ಲೂ ಪ್ರತಿದಿನ ಹುಟ್ಟುತ್ತದೆ. ದಾಸವಾಳ ಗಿಡಗಳು ಹಿತ್ತಲಲ್ಲಿ ಅಥವಾ ಮನೆ ಮುಂದೆ ಯಾರು ಬೆಳೆಸುತ್ತಾರೋ ಹೂಗಳು ಎಷ್ಟು ಚೆನ್ನಾಗಿ ಅರಳುತ್ತವೋ ಅಥವಾ ಎಷ್ಟು ಹೆಚ್ಚು ಹೂಗಳು ಬಿಡುತ್ತವೋ ಅಷ್ಟೊಂದು ಸಂಪತ್ತು ನಿಮ್ಮ ಮನೆಗೆ ಬರುತ್ತದಂತೆ. ಇದು ಪೂಜೆಗೆ ಉಪಯೋಗಿಸಬಲ್ಲ ಶ್ರೇಷ್ಠವಾದ ಹೂಗಳೆಂದು ನಮ್ಮ ಪುರಾಣಗಳಲ್ಲಿ ಹೇಳಿದೆ. ಎಲ್ಲ ಕಾಲಗಳಲ್ಲೂ ಹೂ ಬಿಡುವಂಥ ಮಂದಾರ ಗಿಡವನ್ನು ಮನೆಯಲ್ಲಿ ಬೆಳೆಸಿದ್ರೆ ಆ ಮನೆಯಲ್ಲಿ ಎಂದೂ ಕೂಡ ಹಣದ ಕೊರತೆ ಬರುವುದಿಲ್ಲ. ಕೆಂಪು ದಾಸವಾಳ ಹೂಗಳನ್ನು ದೇವರ ಪೂಜೆಗೆ ಯಾರು ಉಪಯೋಗಿಸುತ್ತಾರೋ ಅವರ ಕೋರಿಕೆಗಳನ್ನು ದೇವರು ಸ್ವತಃ ಕೇಳಿಸಿಕೊಂಡು ತಪ್ಪದೆ ಈಡೇರಿಸುತ್ತಾನೆ ಎಂದು ಒಂದು ಪುರಾಣ ವಚನವಿದೆ. ನಮಗೆ ತುಂಬ ಬಣ್ಣಗಳಲ್ಲಿ ಮಂದಾರ ಹೂವಿನ ಗಿಡಗಳು ಲಭ್ಯವಿದ್ದು ಅದರಲ್ಲಿ ಮುಖ್ಯವಾಗಿ ಕೆಂಪು ಬಣ್ಣದ ಹೂ ಬಿಡುವಂಥ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ತುಂಬಾ ಶ್ರೇಷ್ಠ. ನೀವು ಮನೆಯಿಂದ ಹೊರಗೆ ಹೋಗುವಾಗ ಆ ಗಿಡವನ್ನು ನೋಡಿ ಹೋದರೆ ಎಲ್ಲವೂ ಶುಭವಾಗುತ್ತದೆ. ಗಿಡವೆಲ್ಲ ಹೂ ತುಂಬಿಕೊಂಡಿರುವುದು ನೋಡಿದರೆ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತದೆ. ಮಾನಸಿಕವಾಗಿ ಯಾವುದಾದರೂ ದೋಷಗಳಿದ್ರೆ ಅದನ್ನು ಕೂಡ ಮಂದಾರ ಗಿಡ ಹೋಗಲಾಡಿಸುತ್ತದೆ. ಮಂದಾರ ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳೆಸುವುದರಿಂದ ಅತಿ ಶೀಘ್ರದಲ್ಲಿ ನಿಮಗೆ ಲಕ್ಷ್ಮಿ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಇನ್ನು ಮನೆಯಲ್ಲಿ ಈ ಗಿಡವನ್ನು ಬೆಳೆಸುತ್ತಿರುವವರು ಅಥವಾ ಬೆಳೆಸಬೇಕು ಅಂದುಕೊಂಡವರು ನಿಮ್ಮ ಮನೆಯ ಸಿಂಹದ್ವಾರದ ಬಲಭಾಗ ಬೆಳೆಸಿದರೆ ತುಂಬ ಒಳ್ಳೆಯದು. ಹಿತ್ತಲಲ್ಲಿ ಬೆಳೆಸುವವರು ಎಲ್ಲಿ ಬೇಕಾದರೂ ಬೆಳೆಸಬಹುದು. ಯಾವ ಮಹಿಳೆ ದಾಸವಾಳ ಹೂವನ್ನು ಪ್ರತಿದಿನ ಸ್ವಲ್ಪ ಹೊತ್ತಾದರೂ ತಲೆಯಲ್ಲಿ ಹೂವನ್ನು ಮುಡಿಯುತ್ತಾರೋ ಅವರು ದೀರ್ಘ ಸುಮಂಗಲಿಯಾಗಿ ಜೊತೆಗೆ ಆರೋಗ್ಯವಾಗಿ ಬದುಕುತ್ತಾರೆಂದು ಹೇಳಲಾಗುತ್ತದೆ. ದಾಸವಾಳದಲ್ಲಿ 2 ವಿಧಾನ ಇದೆ. ಒಂದು ತಿಕ್ಕಾಗಿ ಬಿಟ್ಟರೆ ಇನ್ನೊಂದು ಎಲೆ ಎಲೆಯಾಗಿ ಬಿಡುತ್ತದೆ. ಇದರಲ್ಲಿ ನೀವು ಯಾವುದನ್ನಾದರೂ ಬೆಳೆಸಬಹುದು. ಆದರೆ ಕೆಂಪು ಬಣ್ಣದ ಹೂ ಬಿಡುವಂಥ ಗಿಡವನ್ನು ಬೆಳೆಸೋಕೆ ಪ್ರಯತ್ನ ಮಾಡಿ. ಮಂದಾರ ಹೂವಿನ ಮಾಲೆಯನ್ನು ದೇವರ ಆರಾಧನೆಗೆ ಬಳಸಿದರೆ ತುಂಬ ಒಳ್ಳೆಯದು. ಎಲ್ಲ ದೇವರ ಪೂಜೆಗಳಲ್ಲೂ ಈ ಹೂವನ್ನು ಉಪಯೋಗಿಸಬಹುದು. ನಿಮ್ಮ ಮನೆಯಲ್ಲಿ ದಾಸವಾಳ ಗಿಡವಿದ್ದರೆ ಕೇವಲ ಆಧ್ಯಾತ್ಮಿಕ ಪರವಾಗಿ ಮಾತ್ರವಲ್ಲದೆ ಎಷ್ಟೋ ಆರೋಗ್ಯ ಪ್ರಯೋಜನಗಳು ಕೂಡ ಇದೆ. ಈ ಹೂವಿನಲ್ಲಿ ಆಂಟಿ ಆಕ್ಸಿಡೆಂಟ್ ಇದೆ. ಇದು ಧೂಳು ಹಾಗೂ ಕೆಟ್ಟ ಸೂರ್ಯನ ಕಿರಣಗಳಿಂದ ನಮ್ಮ ಚರ್ಮವನ್ನು ಕಾಪಾಡುತ್ತದೆ. ಇದಕ್ಕಾಗಿ ನೀವು ದಾಸವಾಳ ಹೂವನ್ನು ಒಣಗಿಸಿ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನಿಮಗೆ ಬೇಕಾದಾಗ ಅಥವಾ ಪ್ರತಿದಿನ ಕೂಡ ಸ್ವಲ್ಪ ಒಣಗಿದ ಹೂಗಳನ್ನು ನೀರಲ್ಲಿ ಹಾಕಿ ಕುದಿಸಿ ಆ ನೀರಿನಿಂದ ಮುಖ ತೊಳೆದುಕೊಳ್ಳುತ್ತಿದ್ರೆ ಮುಖದಲ್ಲಿ ಟ್ಯಾನ್, ಬ್ಲ್ಯಾಕೆಟ್ಸ್, ರಿಂಕಲ್ಸ್ ಪ್ರಾಬ್ಲಮ್ ಹೊರಟು ಹೋಗುತ್ತದೆ. ಈ ಹೂವಿನ ಪೇಸ್ಟ್ ಹಚ್ಚುವುದರಿಂದ ಮೊಡವೆಗಳು ಹಾಗೂ ಗಾಯಗಳಿಂದ ಆದಂಥ ಮಾರ್ಕ್ಗಳು ಬೇಗ ಹೊರಟು ಹೋಗುತ್ತದೆ. ಇನ್ನು ಕೂದಲು ಉದುರುವುದು, ಡ್ರೈ ಆಗುವುದು, ಸ್ಪ್ಲಿಟ್ಸ್ ಅಂಡ್ ಪ್ರಾಬ್ಲಮ್ ಇರುವುದು ಅಥವಾ ಬಿಳಿ ಕೂದಲು ಸಮಸ್ಯೆ ಇರೋರು 8 ದಾಸವಾಳ ಹೂಗಳು ಮತ್ತು 8 ದಾಸವಾಳ ಎಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ಚೆನ್ನಾಗಿ ತೊಳೆದು ಅರೆದು ಬಳಿಕ 1 ಕಪ್ ತೆಂಗಿನ ಎಣ್ಣೆಯಲ್ಲಿ ಈ ಮಿಶ್ರಣ ಹಾಕಿ ಚೆನ್ನಾಗಿ ಕುದಿಸಿ ಎಣ್ಣೆ ತಣ್ಣಗಾದ ಮೇಲೆ ಶೋಧಿಸಿ ಇಟ್ಟುಕೊಳ್ಳಿ. ವಾರಕ್ಕೆ 2 ರಿಂದ 3 ಸಲ ರಾತ್ರಿ ಈ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಂಡು 5 ನಿಮಿಷ ಮಸಾಜ್ ಕೊಟ್ಟು ಬೆಳಿಗ್ಗೆ ತಲೆ ಸ್ನಾನ ಮಾಡುವುದರಿಂದ ಕೂದಲಿಗೆ ಇರುವಂಥ ಎಲ್ಲ ಸಮಸ್ಯೆಗಳು ಹೋಗುತ್ತವೆ. ಇತ್ತೀಚೆಗೆ ಬಿಳಿ ಕೂದಲಿನ ಸಮಸ್ಯೆ ಹೆಚ್ಚಾಗಿದೆ. ಬೇಗನೆ ಇದಕ್ಕೆ ಪರಿಹಾರ ಬೇಕು ಅಂದರೆ 1 ಹಿಡಿ ದಾಸವಾಳ ಎಲೆಗಳನ್ನು ತೆಗೆದುಕೊಂಡು ತೊಳೆದು ಚೆನ್ನಾಗಿ ಅರೆದು ಅದರಲ್ಲಿ 4 ಟೀ ಸ್ಪೂನ್ ಮೊಸರು ಮಿಕ್ಸ್ ಮಾಡಿ ಅದನ್ನು ಕೂದಲಿಗೆ ಹಚ್ಚಿಕೊಂಡು 1-2 ಗಂಟೆಗಳು ಬಿಟ್ಟು ತಲೆ ಸ್ನಾನ ಮಾಡಿಕೊಳ್ಳಬೇಕು. ಇದನ್ನು ವಾರಕ್ಕೆ 1 ಅಥವಾ 2 ಸಲ ಮಾಡುತ್ತಿದ್ದರೆ ಅತಿ ಬೇಗನೆ ಬಿಳಿ ಕೂದಲು ಕಪ್ಪಾಗುತ್ತದೆ. ಇನ್ನು ದಾಸವಾಳ ಎಲೆ ಹಾಗೂ ಹೂವನ್ನು ಬಳಸಿ ಮನೆಯಲ್ಲಿ ಆಯುರ್ವೇದಿಕ್ ಶಾಂಪು ಕೂಡ ತಯಾರಿಸಿಕೊಳ್ಳಬಹುದು. ಇದಕ್ಕಾಗಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಅದನ್ನು ಕುದಿಯಲು ಬಿಟ್ಟು ನೀರು ಚೆನ್ನಾಗಿ ಕುದಿಯುವಾಗ 6 ದಪ್ಪ ದಾಸವಾಳ ಹೂಗಳು, ಒಂದು ವೇಳೆ ನೀವು ರೇಖೆ ದಾಸವಾಳ ಬಳಸುವುದಾದರೆ ತಗೊಳ್ಳಿ, ಜೊತೆಗೆ 1 ಹಿಡಿ ದಾಸವಾಳ ಎಲೆಗಳನ್ನು ಕುದಿಯುವ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಬಳಿಕ ಆ ಹೂಗಳು ಹಾಗೂ ಎಲೆಗಳನ್ನು ತೆಗೆದುಕೊಂಡು ಅರೆದು ಬೇಕಿದ್ದರೆ ಸ್ವಲ್ಪ ಕಡಲೆ ಹಿಟ್ಟು ಬೆರೆಸಿ ಅದನ್ನು ಶಾಂಪೂ ಥರ ಕೂದಲಿಗೆ ಬಳಸುವುದರಿಂದ ಕೂದಲು ಸಾಫ್ಟ್ ಆಗಿ ಪಳಪಳ ಹೊಳೆಯುತ್ತದೆ. ಕೂದಲು ತುಂಬ ಉದುರುತ್ತಿದ್ದರೆ ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ದಾಸವಾಳ ಹೂಗಳನ್ನು ಹಾಕಿ ಕುದಿಸಿಟ್ಟುಕೊಂಡು ಆ ಎಣ್ಣೆಯಿಂದ ಮಸಾಜ್ ಮಾಡುತ್ತಿದ್ದರೆ ಕೂದಲು ಉದುರುವುದು ನಿಂತು ಹೋಗುತ್ತದೆ.
ಜೊತೆಗೆ ಹೊಸ ಕೂದಲು ಕೂಡ ಬೆಳೆಯುತ್ತದೆ. ತಲೆಯಲ್ಲಿ ಹೆಚ್ಚು ಹೇನು ಸಮಸ್ಯೆ ಇರುವವರು, ಜೊತೆಗೆ ಬೋಳು ತಲೆ ಇರುವವರು ಅಥವಾ ಕೂದಲು ಹೆಚ್ಚಾಗಿ ಉದುರುತ್ತಿರುವವರು ಕೆಲವು ದಾಸವಾಳ ಹೂಗಳನ್ನು ಅರೆದು ಆ ಪೇಸ್ಟನ್ನು ಕೂದಲಿಗೆ ಬುಡದ ಸಮೇತ ಹಚ್ಚಿಕೊಂಡು ಅರ್ಧ ಗಂಟೆ ನಂತರ ಶಾಂಪು ಬಳಸದೆ ಬರೀ ನೀರಿನಿಂದ ತಲೆ ತೊಳೆದುಕೊಳ್ಳಬೇಕು. ಈ ರೀತಿ ವಾರದಲ್ಲಿ 1-2 ಸಲ ಮಾಡಿದರೆ ಹೊಸ ಕೂದಲು ಚಿಗುರುತ್ತದೆ. ಏನು ಸಮಸ್ಯೆ ಇದ್ದರೆ 1-2 ಸಲಕ್ಕೆ ಹೊರಟು ಹೋಗುತ್ತದೆ. ಇನ್ನು ಈ ಹೂಗಳಿಂದ ತಯಾರಿಸಿದಂಥ ಕಷಾಯ ಅಥವಾ ಟೀ ಕುಡಿದರೆ ಹಾರ್ಟ್ ಪ್ರಾಬ್ಲಮ್ ಹಾಗೂ ಯೂರಿನ್ ಇನ್ಫೆಕ್ಷನ್ ಹೋಗುತ್ತದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇರುವುದರಿಂದ ಇದು ನಮ್ಮ ದೇಹದಲ್ಲಿರುವಂಥ ಕಣಜಗಳನ್ನು ಕಾಪಾಡುತ್ತದೆ. ದಾಸವಾಳ ಹೂಗಳಿಂದ ಟೀ ತಯಾರಿಸಿ ಅದನ್ನು ಆಗಾಗ ಕುಡಿಯುವುದರಿಂದ ಹೈ BP ಕಡಿಮೆಯಾಗುತ್ತದೆ. ಹಾರ್ಟ್ ಪ್ರಾಬ್ಲಮ್ ಬರದೇ ಇರುತ್ತದೆ. ಜೊತೆಗೆ ಇದು ನಿಮ್ಮ ಲಿವರ್ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ಒಂದು ವೇಳೆ ಬ್ಲಡ್ ಮೋಷನ್ಸ್ ಆಗುತ್ತಿದ್ದರೆ ಸ್ವಲ್ಪ ದಾಸವಾಳ ಹೂಗಳನ್ನು ತುಪ್ಪದಲ್ಲಿ ಕರಿದು ತಿಂದರೆ ಬ್ಲಡ್ ಮೋಷನ್ಸ್ ನಿಂತು ಹೋಗುತ್ತದೆ. ಹೂಗಳು ಹಾಗೂ ಎಲೆಗಳನ್ನು ಆಯುರ್ವೇದಿಕ್ ಮತ್ತು ಸಾಂಪ್ರದಾಯಿಕ ಔಷಧಿಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಾರೆ. ದಾಸವಾಳ ಹೂಗಳು ಹಾಗೂ ಎಲೆಗಳು ತಿನ್ನಲು ಯೋಗ್ಯವಾಗಿದೆ. ಒಂದು ವೇಳೆ ಬಾಯಲ್ಲಿ ಹುಣ್ಣಾಗಿದ್ದರೆ ಖಾರ ಅಥವಾ ಬಿಸಿ ಪದಾರ್ಥ ತಿನ್ನಲು ಆಗುವುದಿಲ್ಲ ಅಂತ ಸಮಯದಲ್ಲಿ 2 ದಾಸವಾಳ ಎಲೆಗಳನ್ನು ತೊಳೆದು ಬಾಯಲ್ಲಿಟ್ಟುಕೊಂಡು ಚೆನ್ನಾಗಿ ಅಗೆದು ಅದರ ರಸವನ್ನು ನುಂಗದೆ ಉಗಿಯದೆ ಅದೇ ರೀತಿ 15 ನಿಮಿಷಗಳ ಕಾಲ ಬಾಯಲ್ಲೇ ಇಟ್ಟುಕೊಂಡು ನಂತರ ಉಗಿದು ಒಳ್ಳೆಯ ನೀರಿನಿಂದ ಬಾಯಿ ತೆಗೆದುಕೊಳ್ಳಿ. ಈ ರೀತಿ ದಿನದಲ್ಲಿ 3 ಸಲ ಮಾಡಿ ಬಾಯಿ ಹುಣ್ಣು ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. ಮೈಯಲ್ಲಿ ರಕ್ತ ಇಲ್ಲದೆ ತುಂಬ ಜನ ಕಷ್ಟಪಡುತ್ತಾರೆ. ಇದು ಐರನ್ ದೇಹದಲ್ಲಿ ಕಡಿಮೆ ಇದ್ದಾಗ ನಡೆಯುತ್ತದೆ. ಐರನ್ ಅಥವಾ ಬ್ಲಡ್ ದೇಹದಲ್ಲಿ ಕಡಿಮೆ ಇರುವವರು ದಾಸವಾಳ ಎಲೆಗಳಿಂದ ಡಿಕಾಕ್ಷನ್ ತಯಾರಿಸಿ ಕುಡಿಯುತ್ತಿದ್ದರೆ ಐರನ್ ಸಮಸ್ಯೆ ನಿವಾರಣೆಯಾಗಿ ದೇಹದಲ್ಲಿ ನೀವು ಹೊಸ ರಕ್ತ ಕಣಗಳು ಹುಟ್ಟಿಕೊಳ್ಳುತ್ತದೆ. ಹೊಟ್ಟೆಯಲ್ಲಿ ಗ್ಯಾಸ್ ಸಮಸ್ಯೆ ಅಥವಾ ಜೀರ್ಣಶಕ್ತಿ ಸರಿಯಾಗಿ ಆಗದಿರುವವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 2 ದಾಸವಾಳ ಎಲೆಗಳನ್ನು ತಿಂದು 1 ಲೋಟ ಬೆಚ್ಚಗಿರುವ ನೀರು ಕುಡಿಯುವುದರಿಂದ ನಿಮ್ಮ ಮೈಯಲ್ಲಿರುವಂಥ ಹಾನಿಕಾರಕ ಅಥವಾ ವಿಷಕಾರಕ ಪದಾರ್ಥಗಳನ್ನು ಹೊರಗೆ ಕಳಿಸುವ ಮೂಲಕ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಹೊಟ್ಟೆಯೊಳಗೆ ತುಂಬ ರೀತಿಯಾದ ಹುಳಗಳಿರುತ್ತವೆ. ಅದರಲ್ಲಿ ಕೆಲವು ನಮಗೆ ಒಳ್ಳೆಯದು ಮಾಡಿದರೆ, ಜಂತು ಹುಳುಗಳಂತೂ ಕೆಲವು ಹುಳುಗಳು ನಮ್ಮ ಹೊಟ್ಟೆಯನ್ನು ಆರೋಗ್ಯವನ್ನು ಹಾಳು ಮಾಡುತ್ತದೆ. ಜಂತು ಹುಳುಗಳು ಅಥವಾ ಹೊಟ್ಟೆಯಲ್ಲಿರುವಂಥ ಕೆಟ್ಟ ಹುಳಗಳು ಸಾಯಲು ದಾಸವಾಳ ಎಲೆಗಳಿಂದ ಚಟ್ನಿ ತಯಾರಿಸಿ ಆಗಾಗ ತಿನ್ನುತ್ತಿರಬೇಕು. ಜ್ವರ ಅಥವಾ ಕೆಮ್ಮು ಹೋಗಲು ದಾಸವಾಳ ಬೇರನ್ನು 10 ಗ್ರಾಂನಷ್ಟು ತೆಗೆದುಕೊಂಡು 2 ಲೋಟ ಅಥವಾ 1 ಲೋಟ ನೀರಿಗೆ ಹಾಕಿ ಆ ನೀರನ್ನು ಕಾಲು ಭಾಗ ಆಗುವವರೆಗೂ ಚೆನ್ನಾಗಿ ಕುದಿಸಿ ಅದು ಬೆಚ್ಚಗಿರುವಾಗಲೇ ಕುಡಿದರೆ ಸರಿ ಹೋಗುತ್ತದೆ. ಹೆಂಗಸರಿಗೆ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಇದ್ದರೆ ಅಂಥವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 2 ದಾಸವಾಳ ಹೂಗಳನ್ನು ತಿಂದು 1 ಲೋಟ ನೀರು ಕುಡಿದು ಅರ್ಧ ಗಂಟೆ ಏನೂ ತಿನ್ನದೇ ಇದ್ದರೆ ಆ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಬೇಗನೆ ಹೊರಟು ಹೋಗುತ್ತದೆ. ಒಂದು ವೇಳೆ ಮುಟ್ಟಾದಾಗ ಹೆಚ್ಚು ರಕ್ತಸ್ರಾವ ಆಗುತ್ತಿದ್ದರೆ 2 ದಾಸವಾಳ ಹೂಗಳನ್ನು ಸ್ವಲ್ಪ ನೀರು ಹಾಕಿ ಹರಿದು ಆ ಪೇಸ್ಟನ್ನು ಮುಟ್ಟಾದ ಸಮಯದಲ್ಲಿ ತಿನ್ನುತ್ತಿದ್ದರೆ ಅಧಿಕ ರಕ್ತಸ್ರಾವ ಆಗುವುದಿಲ್ಲ. ಹಾಗಾಗಿ ಸ್ನೇಹಿತರೆ, ಇಂಥ ಅದ್ಭುತವಾದ ದಾಸವಾಳ ಗಿಡವನ್ನು ಮನೆಯಲ್ಲಿ ಬೆಳೆಸುವುದರಿಂದ ಇಷ್ಟೊಂದು ಪ್ರಯೋಜನಗಳು ನಮಗೆ ಸಿಗುತ್ತವೆ. ಹಾಗಾಗಿ ಆಲಸ್ಯ ಮಾಡದೆ ಈ ಗಿಡವನ್ನು ಬೇಗನೆ ನಿಮ್ಮ ಮನೆಗೆ ತಂದುಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.